ನಮಸ್ತೆ. 4/4/2025 ಶುಕ್ರವಾರ ಶುಕ್ಲಪಕ್ಷ. ಇವತ್ತಿನ ವಿಶೇಷವಾಗಿ ಕೆಲವು ವಿಷಯಗಳನ್ನ ನೋಡೋಣ. ಸಾಮಾನ್ಯವಾಗಿ ತಿಥಿ, ನಕ್ಷತ್ರ, ಯೋಗಗಳು ಇದರಲ್ಲಿ ಮೇಯ್ನಾಗಿ ವಾರ 7 ದಿನ. 7 ದಿನಗಳಲ್ಲಿ ಒಂದು ಕಣ್ಣಿರುವ ವಾರಗಳು ಅಂತ ಮಂಗಳವಾರವನ್ನು ಶನಿವಾರವನ್ನು ಹೇಳುತ್ತೀವಿ. ಆದರೂ ಜಾತಕದ ಪ್ರಕಾರ ವಿಶೇಷವಾಗಿ ಬೇರೆ ಬೇರೆ ವಿಷಯಗಳನ್ನು ಕೂಡ ನಾವು ನೋಡ್ಬೋದು. ಅದರಲ್ಲಿ ಏನೆಲ್ಲ ಇರುತ್ತದೆ ಅಂತ ನೋಡೋಕೆ ಹೋದರೆ, ಯಾವ ಒಂದು ನಕ್ಷತ್ರ ಬರುತ್ತದೋ ಆ ದಿನದಲ್ಲಿ ಕೆಟ್ಟ ಯೋಗಗಳು ಇರಬಾರದು. ಇವತ್ತಿನ ದಿನದಲ್ಲಿ ವಿಶೇಷವಾಗಿರುವಂಥದ್ದು ಸಪ್ತಮಿ ಅನ್ನುವ ಈ ತಿಥಿ ಶುಭ ತಿಥಿ. ರಾತ್ರಿ 8 ಗಂಟೆ 12 ನಿಮಿಷ 49 ಸೆಕೆಂಡ್ವರೆಗೆ ಇದೆ. ಅದಾದ ನಂತರ ಅಷ್ಟಮಿ. ಸಪ್ತಮಿ ಇರುವವರೆಗೂ ಶುಭವಾಗಿರುತ್ತದೆ. ಇವತ್ತಿನ ನಕ್ಷತ್ರ ಆರುದ್ರ. ಆರುದ್ರ ನಕ್ಷತ್ರ ದಿನ ಪೂರ್ತಿಗಿಂತ ಹೆಚ್ಚು ಕಮ್ಮಿ ತಿಳ್ಕೋಬೋದು. ಅಂದರೆ ಆರುದ್ರ ನಕ್ಷತ್ರ ಬೆಳಗಿನ ಜಾವ ಅಂದರೆ ರಾತ್ರಿ 12 ಗಂಟೆ ಎಲ್ಲ ದಾಟಿ ಬೆಳಗಿನ ಜಾವ 5:20ವರೆಗಿದೆ. ಇದರಲ್ಲಿ ಈ ನಕ್ಷತ್ರ ಇರುವ ಸಮಯದಲ್ಲಿ ಏನು ಯೋಗಗಳು ಅಂತ ನೋಡೋಣ. ಧನ ಪ್ರಾಪ್ತಿ, ಹಂಗಾಗಿ ದೋಷವಿಲ್ಲ. ಆದರೆ ಯಾವತ್ತು ಶುಭ ನಕ್ಷತ್ರ ಅಂತ ಹೇಳುವ ಪುನರ್ವಸು ನಕ್ಷತ್ರ ರಾತ್ರಿಯಲ್ಲಿ ಅಂತಂದರೆ ಬೆಳಗಿನ ಜಾವ 5:21ಕ್ಕೆ ಬರುತ್ತದೆ. ಆ ಸಮಯ ಹೇಗಿದೆ ಅಂತಂದರೆ ಧನಹಾನಿ ಅಂತಿರುತ್ತದೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ ಶುಭವಾಗಿರುತ್ತದೆ ಅಂತೇಳಿ ಏನಾದ್ರು ಮಾಡಬೇಕು ಅಂತಂದರೆ, ಅದರಲ್ಲೂ ಹಣಕಾಸು ಪೂಜೆಗಳು ಅಂದರೆ ಪೂಜೆ ಅಂತಂದರೆ ಒಂದು ಕಂಪೆನಿ ಸಂಬಂಧಪಡುವಂಥ ಪೂಜೆಗಳಿಗೆ ಶುಭವಾಗಿಲ್ಲ. ಸ್ವಲ್ಪ ನೋಡ್ಕೊಳ್ಳಿ. ಮತ್ತಷ್ಟು ವಿಶೇಷಗಳು ಹಂಗೆ ಅಂತಂದರೆ, ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. ಇವತ್ತಿನ ರಾಶಿಯನ್ನು ನೋಡೋಣ. ನಾವು ಫಸ್ಟೇ ಹೇಳಿದ್ವಿ ಸಪ್ತಮಿ ಅಷ್ಟಮಿ 2 ತಿಥಿಗಳಿದೆ ಅಂತ. ರಾಶಿ ಅಂತಂದರೆ ಇವತ್ತೆಲ್ಲ ಒಂದೇ ರಾಶಿನೇ, ಮಿಥುನ ರಾಶಿ. ಬೆಳಿಗ್ಗೆ 6:14ರಿಂದ 11:39ವರೆಗೂ ಆರುದ್ರ ನಕ್ಷತ್ರ 1ನೇ ಪಾದ. 11:39ನ ಮೇಲೆ ಸಂಜೆ 5:30ವರೆಗೂ ಆರುದ್ರ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 11:24ವರೆಗೂ 3ನೇ ಪಾದ. ರಾತ್ರಿ 11:24ನ ಮೇಲೆ ಬೆಳಗಿನ ಜಾವ 5:21ವರೆಗೂ ಆರುದ್ರ ನಕ್ಷತ್ರ 4ನೇ ಪಾದವಿದೆ. ಇಷ್ಟಕ್ಕೆ ಆರುದ್ರ ನಕ್ಷತ್ರ ಮುಗಿತದೆ. ಇಲ್ಲಿಂದ ಪುನರ್ವಸು ನಕ್ಷತ್ರ ಪ್ರಾರಂಭವಾಗಿ 1ನೇ ಪಾದ ಇದೆ. ನಾಳೆನೂ ಇದೇ ಪುನರ್ವಸು ನಕ್ಷತ್ರವೇ ಇದೆ, ಅಂದರೆ 5ನೇ ತಾರೀಕು. ನಾಳೆ ಪುನರ್ವಸು ನಕ್ಷತ್ರ ರಾತ್ರಿ ಎಲ್ಲ ದಾಟಿ ಬೆಳಗಿನ ಜಾವ ಅಂದರೆ 5:32ವರೆಗೆ ಇದೆ, ಅಂದರೆ ಬೆಳಗಿನ ಜಾವದವರೆಗೆ ಇದೆ. ನಾಳೆಯ ದಿನ ಖಂಡಿತವಾಗಿ ರಾಜ ಸನ್ಮಾನ ಉಂಟು. ಅದು ನಾಳೆ ನಕ್ಷತ್ರ ಪ್ರಕಾರ. ಮತ್ತು ಇವತ್ತಿನ ವಿಶೇಷಕ್ಕೆ ಬರೋಣ. ಇವತ್ತಿನ ವಿಶೇಷ ಅಂತಂದಾಗಲೇ ಅಭಿಜಿತ್ ಮುಹೂರ್ತ 11:58ರಿಂದ 12:47. ವಿಜಯ ಮುಹೂರ್ತ ಮಧ್ಯಾಹ್ನ 2:26ರಿಂದ 3:15. ಅಮೃತಗಳಿಗೆ ಸಂಜೆ 7:33ರಿಂದ ರಾತ್ರಿ 9:07. ಇದೆಲ್ಲ ಎಷ್ಟೇ ಇದ್ದರೂ ನಾವು ನೋಡುವಂಥದ್ದು ಮೇಯ್ನಾಗಿ ಇಲ್ಲಿ ಏನಂತಂದರೆ 100% ಅಶುಭ ಮತ್ತು ಶುಭ ಸಮಯಗಳನ್ನು. ಅಶುಭ ಸಮಯಗಳಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರ್ದು, ದಿನ ಚೆನ್ನಾಗಿದ್ದರೂ ಕೂಡ. ಶುಭ ಸಮಯಗಳಲ್ಲಿ ದಿನ ಚೆನ್ನಾಗಿದ್ದರೆ ಕೆಲವು ಕಾರ್ಯಗಳನ್ನ, ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡ್ಬೋದು. ಹಂಗಾಗಿ ಇವತ್ತಿನ ಶುಭ ಸಮಯಗಳು ಬೆಳಿಗ್ಗೆ 6:14ರಿಂದ 8:39 AM, 9:33ರಿಂದ 10:48 AM, ಮಧ್ಯಾಹ್ನ 12:25ರಿಂದ 2 ಗಂಟೆ 2 ನಿಮಿಷದವರೆಗೆ, ಮತ್ತು ಸಂಜೆ 5:01ರಿಂದ ರಾತ್ರಿ 9:09 ಮತ್ತು ರಾತ್ರಿ 11:25ರಿಂದ ಬೆಳಗಿನ ಜಾವದವರೆಗೂ ಶುಭವಾಗಿದೆ. ಆದರೆ 100% ಕೆಟ್ಟ ಸಮಯಗಳು ಅಂತಂದರೆ 8:41ರಿಂದ 9:31 ಅಶುಭ ದುರ್ಮುಹೂರ್ತ, 10:50ರಿಂದ 12:23 ರಾಹುಕಾಲ, ಮಧ್ಯಾಹ್ನ 2:04ರಿಂದ 3:38ವರೆಗೂ ನಕ್ಷತ್ರವೇ ವಿಷವಾಗುತ್ತದೆ. ಹಂಗಾಗಿ ಆರುದ್ರ ನಕ್ಷತ್ರದವರು ಈ ಸಮಯಗಳಲ್ಲಿ ಹೆಚ್ಚಿನ ಗಮನ ಕೊಡಿ. ಮಧ್ಯಾಹ್ನ 3:27ರಿಂದ 4:59ವರೆಗೂ ಯಮಕಂಡ ಕಾಲವಿದೆ. ರಾತ್ರಿ 9:11ರಿಂದ 11:23
ಅಂದರೆ ರಾತ್ರಿಯವರೆಗೂ ಮೃತ್ಯು ಇದೆ. ಇದೆಲ್ಲ ಅಶುಭ ಸಮಯಗಳು ಅಂತ ಇಷ್ಟೆಲ್ಲ ನೋಡಿದ್ವಿ. ಈ ರೀತಿ ನೋಡಿದ್ರೂ ಕೂಡ ನಕ್ಷತ್ರದ ಪ್ರಕಾರ ತಾರಾ ಚಂದ್ರಬಲವನ್ನು ನೋಡೋಣ. ನಾವು ಎಂದಿನಂತೆ ಹೇಳ್ತೀವಿ, ಆರುದ್ರ ನಕ್ಷತ್ರ ಮಿಥುನ ರಾಶಿ ಇವತ್ತು ಹೆಚ್ಚು ಕಮ್ಮಿ ಬೆಳಗಿನ ಜಾವದವರೆಗೆ ಇರುತ್ತದೆ. ಆಮೇಲೆ ಬರುವಂಥದ್ದು ಪುನರ್ವಸು ನಕ್ಷತ್ರ ಅಂತ. ಆರುದ್ರ ನಕ್ಷತ್ರ ಶುಭವನ್ನು ಕೊಡುತ್ತದೆ ಈ ದಿನ ಪ್ರಕಾರ. ಮತ್ತು ಆರುದ್ರ ನಕ್ಷತ್ರ ಮೇಲೆ ಬರುವಂಥ ಪುನರ್ವಸು ನಕ್ಷತ್ರ ದೋಷವನ್ನು ಕೊಡುತ್ತದೆ. ಅದು 5 ಗಂಟೆ ಮೇಲೆ ಬೆಳಗಿನ ಜಾವದ ಮೇಲೆ. ಆದ್ದರಿಂದ ಏನಿದ್ರೂ ಅಷ್ಟೊತ್ತಿಗೆ ಮಲಗಿರುತ್ತೀವಿ. ಹಂಗಾಗಿ ಇವತ್ತಿನ ದಿನದ ಆರುದ್ರ ನಕ್ಷತ್ರ ಕೂಡಿ ಬಂದರೂ ಕೂಡ ಧನ ಪ್ರಾಪ್ತಿ ಅಂತ ಇರೋದರಿಂದ ಸ್ವಲ್ಪ ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು. ಈ ವಿಷಯಕ್ಕೆ ಈಗ ಬರೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಖಂಡಿತವಾಗಿ ಅನುಕೂಲವಿದೆ, ದ್ರವ್ಯ ಲಾಭವಿದೆ, ಶುಭವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಅಷ್ಟು ಹೇಳೋಕ್ಕಾಗಿಲ್ಲ. ಅಂದರೆ ರಾಶಿಯ ಪ್ರಕಾರ ಓಕೆ ಆದರೂ ಕೂಡ ನಕ್ಷತ್ರ ಶುಭಕರವಾಗಿಲ್ಲ, ಯೋಚನೆ ಮಾಡಿ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ ಶುಭಕರವಾಗಿದೆ. ಮುಹೂರ್ತ ಕಾರ್ಯಗಳು ಈ ನಕ್ಷತ್ರದಲ್ಲಿ ಮಾಡೋದಿಲ್ಲ ಆರುದ್ರದಲ್ಲಿ, ಆದರೂ ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತ ಅಡ್ಡಿ ಇಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅಂತಂದರೆ 2, 3, 4ನೇ ಪಾದಗಳು ಖಂಡಿತ ಕ್ಷೇಮ, ಅಂದರೆ ಆರೋಗ್ಯದಲ್ಲಿ ಅಭಿವೃದ್ಧಿ ಇದೆ. ಆದರೂ ಧನಹಾನಿ ಅಂತ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಡಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಏಟು ಗಾಯಗಳು, ಧನಹಾನಿ, ಹಂಗಾಗಿ ವೇಸ್ಟ್ ಖರ್ಚುಗಳು, ಎಕ್ಸ್ಟ್ರಾ ಖರ್ಚುಗಳಿಗೆಲ್ಲ ಚಾನ್ಸ್ ಇವತ್ತು ನೋಡಿ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಈ ದಿನದ ವಿಶೇಷ ಪ್ರಕಾರ ಕೆಲವು ವಿಷಯಗಳನ್ನ ನೋಡ್ಕೊಳ್ಳೋಣ. ಇವತ್ತು ಸಂಪತ್ತಿದೆ, ಆದ್ದರಿಂದ ಬರುವ ವರಮಾನಗಳನ್ನ ಭದ್ರವಾಗಿಟ್ಕೊಳ್ಳಿ. ಆದರೆ ಜೊತೆಯಲ್ಲಿ ಧನಹಾನಿ ಅಂತ ಇರೋದರಿಂದ ಗಮನ ಕೊಟ್ಟರೆ ತಪ್ಪಿಸ್ಕೋಬೋದು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಸಂಪತ್, ಶರೀರ, ಆರೋಗ್ಯದಲ್ಲಿ ಚೇತರಿಸಿಕೊಳ್ಳುವಂಥದ್ದು ಅಂತ ಶುಭಕರವಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಜನ್ಮ ನಕ್ಷತ್ರ, ಆದ್ದರಿಂದ ಸ್ನಾನ ಮಾಡಿ ನಕ್ಷತ್ರ ದೇವತೆಯನ್ನು ಪೂಜೆ ಮಾಡಿಕೊಳ್ಳಿ, ಶಿವನನ್ನು ಪೂಜೆ ಮಾಡಿಕೊಳ್ಳಿ, ಇನ್ನಷ್ಟು ಚೆನ್ನಾಗಿರುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3 ಪಾದಗಳು ಖಂಡಿತವಾಗಿ ಅನುಕೂಲದ ದಿನವಿದು. ನಾವು ಕೊಟ್ಟಿರೋ ಒಳ್ಳೆಯ ಸಮಯವನ್ನು ಉಪಯೋಗಿಸಿ ಒಳ್ಳೆಯ ಕಾರ್ಯಗಳನ್ನ ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತವಾಗಿ ಅಭಿವೃದ್ಧಿ ಉಂಟು, ಆದರೂ ವೇಸ್ಟ್ ಖರ್ಚುಗಳಿಲ್ಲದೆ ಅವಾಯ್ಡ್ ಮಾಡಿಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ನಿಮಗೆ ಇವತ್ತಿನ ಮುತ್ತಿರ ತಾರೆ ಇದೆ, ಸ್ವಲ್ಪ ಎಕ್ಸ್ಟ್ರಾ ಖರ್ಚು, ವೇಸ್ಟ್ ಖರ್ಚಿಲ್ಲದೆ ಒಳ್ಳೆಯ ಖರ್ಚುಗಳನ್ನ ಮಾಡಿಕೊಳ್ಳಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಟೆನ್ಷನ್ ಉಂಟು, ವ್ಯಯವೂ ಉಂಟು. ಮತ್ತೆ ನೋಡುವಂಥದ್ದು ಏನಂತಂದರೆ ಮಕಾ ನಕ್ಷತ್ರ ಸಿಂಹರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಗಿಂತ ಶುಭದಿನವಾಗಿದೆ ಇದು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಪ್ರತ್ಯೇಕ ತಾರೆ, ಅನಾನುಕೂಲದ ದಿನವಿದು, ಸ್ವಲ್ಪ ನೋಡಿಕೊಳ್ಳಿ. ಆದರೂ ಜನರಲ್ ಆಗಿ ಈ ದಿನ ಚೆನ್ನಾಗಿದೆ. ಜನರಲ್ ಆಗಿ ಮಾಡುವಂಥವ್ರಿಗೆ ಏನೂ ತೊಂದರೆ ಇಲ್ಲ. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಕ್ಷೇಮ ಉಂಟು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಆರೋಗ್ಯವಿದೆ, ಕೆಲಸ ಕಾರ್ಯಗಳಲ್ಲಿ ಕಸಬಲ್ಲೂ ಕೂಡ ಅಭಿವೃದ್ಧಿ ಉಂಟು, ಆದ್ದರಿಂದ ಶುಭವಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಏಟು ಗಾಯಗಳಿಲ್ಲದೆ ನೋಡಿಕೊಳ್ಳಿ, ಕೆಲಸ ಕಾರ್ಯಗಳಲ್ಲಿ ಏನೂ ತೊಂದರೆ ಇರಲಿಲ್ಲ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತಿದೆ, ಅಂದರೆ ಹಣಕಾಸಿನ ಅಭಿವೃದ್ಧಿ ಇದೆ, ಅದು ಸಂಬಂಧಪಡುವ ಪ್ಲಾನ್ಗಳನ್ನ ಮಾಡಬಹುದು. ಇದೆಲ್ಲ ಇವತ್ತಿನ ದಿನಕ್ಕೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಸಂಪತ್ತಿದೆ, ಕಾರ್ಯಗಳು ಸ್ವಲ್ಪ ಅಡೆತಡೆ ಇರುತ್ತದೆ, ಆದರೂ ಗೆಲ್ಲಬಹುದು. ಸ್ವಾತಿ ನಕ್ಷತ್ರ ತುಲಾರಾಶಿ, ಜನ್ಮತಾರೆ, ಸ್ವಲ್ಪ ಕಾರ್ಯ ತಡೆಗಳೆಲ್ಲ ಉಂಟು. ವಿಶಾಖ ನಕ್ಷತ್ರ ತುಲಾರಾಶಿ, ಪರಮ ಮಿತ್ರಧಾರೆ, ಕಾರ್ಯ ತಡೆಗಳೆಲ್ಲ ಇರುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರಧಾರೆಯಾಗಿದೆ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಾಗ್ತದೆ. ಖಂಡಿತ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ ಇದೆ, ಶುಭವಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್, ರೋಗವೃದ್ಧಿಯೆಲ್ಲ ಉಂಟು. ಮೂಲ ನಕ್ಷತ್ರ ಧನುಸು ರಾಶಿಯವರಿಗೆ ಅನುಕೂಲದ ದಿನವಿದು, ಸುಖವೂ ಉಂಟು. ಹಂಗಾಗಿ ನಿಮ್ಮ ಕಾರ್ಯಗಳನ್ನ ನೀವು ಮಾಡ್ಕೋಬೋದು, ಅನುಕೂಲ ಕೊಡುತ್ತದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ ತಾರೆ, ಹಂಗಾಗಿ ಅನುಕೂಲವಿಲ್ಲದ ದಿನವಿದು, ನೋಡಿಕೊಂಡು ಹೆಜ್ಜೆ ಇಡಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ, ಕ್ಷೇಮ, ಅಂದರೆ ಆರೋಗ್ಯ ಉಂಟು, ಸುಖವೂ ಇರುತ್ತದೆ.
ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಆರೋಗ್ಯವಿದೆ, ಶತ್ರುನಾಶವು ಕೂಡಿ ಬರುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ವಿಪತ್ತು ಏಟು ಉಂಟು, ಶತ್ರುನಾಶವೂ ಇದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಪತ್ತು ಉಂಟು, ಶತ್ರುನಾಶವು ಕೂಡಿ ಬರುತ್ತದೆ. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತು, ಸ್ವಲ್ಪ ಕಾರ್ಯ ವಿಘ್ನ ಇದೆಲ್ಲ ಕೂಡಿ ಇರೋದರಿಂದ ವಿಘ್ನಗಳಿಲ್ಲದೆ ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ, ಕಾರ್ಯ ವಿಘ್ನ ಖಂಡಿತವಾಗಿಯೂ ಗಮನ ಕೊಡಲೇಬೇಕು. ಇವತ್ತು ಕಾರ್ಯಗಳು ತುಂಬ ಕಷ್ಟ ಅಂತಂದರೆ ಇನ್ನೊಂದು ದಿನ ನೋಡಿಕೊಳ್ಳೋಣ, ಹೆಚ್ಚಾಗಿ ಟೆನ್ಷನ್ ತಗೋಬೇಡಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರತಾರೆ, ಕಾರ್ಯವಿಘ್ನ ಎಲ್ಲ ಕೂಡಿ ಬಂದಿರುವಂಥ ದಿನವಿದು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ಶುಭ ದಿನ. ಆದರೆ ಆರೋಗ್ಯದ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ಮಿತ್ರತಾರೆ, ಸ್ವಲ್ಪ ರೋಗಭಯ ಉಂಟು, ಆದರೂ ಅದನ್ನೆಲ್ಲ ಸರಿ ಮಾಡ್ಕೋಬೋದು. ನಂತರ ನೋಡುವಂಥದ್ದು ರೇವತಿ ನಕ್ಷತ್ರ ಮೀನರಾಶಿ, ಟೆನ್ಷನ್ ಇದೆ, ರೋಗಭಯವಿದೆ. ಕುಲದೇವತಾ ಪೂಜೆ, ಮನೆ ದೇವರ ಪೂಜೆಯನ್ನು ಸರಿಯಾಗಿ ಮಾಡಿಕೊಂಡ್ರೆ ಉತ್ತಮವಾಗಿರುತ್ತದೆ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನು ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.